ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಚಂದ್ರು ಫ್ರೀಡಂ ಪಾರ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ. ಚಂದ್ರು, ಏನೇನು ಆಗ್ತಾ ಇದೆ? ಒಂದ್ ಕಡೆಯಲ್ಲಿ ಬಿಜೆಪಿ ನಾಯಕರು ಸಾಕಷ್ಟು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಅದರಲ್ಲೂ ಕೂಡ ಶೋಭಾ ಕರಂದ್ಲಾಜೆಯನ್ನು ನೋಡ್ತಾ ಇದ್ವಿ. ಅವ್ರು ಹೇಳ್ತಾ ಇರುವಂತ ಪ್ರಕಾರ ಹಿಂದೆ ಲಾಬಿ ಸರ್ಕಾರ ಇತ್ತು, ಈಗ ಲ್ಯಾಂಡ್ ಮಾಫಿಯಾ ಸರ್ಕಾರ ಬಂದಿದೆ ಅಂತ ವಾಗ್ದಾಳಿ ನಡೆಸ್ತಾ ಇದ್ರು. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ? ನಿಕೇಶ್, ಖಂಡಿತವಾಗ್ಲು ಈಗಾಗಲೇ ಬಿಡದಿ ರೈತರ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಬೆಂಬಲವನ್ನ ಕೊಡಿ ಇವತ್ತು ಬಿಜೆಪಿಯಿಂದ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕವಾಗಿ ಬಿಜೆಪಿಯ ಒಂದು ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು ನಾವು ಈಗಾಗಲೇ ನೋಡ್ಬೋದು. ರಾಜ್ಯ ಬಿಜೆಪಿಯಲ್ಲಿರ್ತಕ್ಕಂಥ ಏನು ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕರುಗಳಾದಂಥ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು, ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ, ಹಾಗೆ ಹಿರಿಯ ನಾಯಕರಾದಂಥ ಸುರೇಶ್ ಕುಮಾರ್, ಹಾಗೆ ವಿಧಾನ ಪರಿಷತ್ ಸಿ.ಟಿ. ರವಿ, ಈ ರೀತಿಯಾಗಿ ಅನೇಕರು ಮಾಜಿ ಸಚಿವರುಗಳು, ಹಾಲಿ ಶಾಸಕರುಗಳು, ಮಾಜಿ ಸಂಸದರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಇವತ್ತು ಈ ಪ್ರತಿಭಟನೆ ರೈತರಿಗೆ ಬೆಂಬಲವನ್ನ ಕೊಟ್ಟು ನಡೀತಾ ಇರ್ತಕ್ಕಂಥ ಪ್ರತಿಭಟನೆ. ಈ ಪ್ರತಿಭಟನೆಗೆ ಬಿಡದಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ರೈತರು ಹಾಗೆ ಬಿಜೆಪಿಯ ಕಾರ್ಯಕರ್ತರು ಕೂಡ ಈ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂಥದ್ದು ನಾವು ನೋಡ್ಬೋದು. ವೇದಿಕೆಯ ಬಲಭಾಗ ಮತ್ತು ಎಡಭಾಗ ಎರಡೂ ಕಡೆಯಲ್ಲೂ ಕೂಡ ರೈತರು ಬಂದು ಈ ಒಂದು ಬಿಜೆಪಿಗೆ ಬೆಂಬಲಿಸಿ, ಪ್ರತಿಭಟನೆಯನ್ನು ಬೆಂಬಲಿಸಿ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಇನ್ನು ಈ ಒಂದು ಬಿಡದಿಗೆ ಸಂಬಂಧಪಟ್ಟಂತೆ ನಮ್ಮ ವೀರೇಶ್, ನಮ್ಮ ಪ್ರತಿನಿಧಿ, ನನ್ನ ಕೊಲೀಗ್, ಅವರು ಕೂಡ ಬಿಡದಿಗೆ ಪದೇ ಪದೇ ಹೋಗಿ ಪ್ರತಿದಿನವೂ ಕೂಡಿ ಅಲ್ಲಿ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರು ರೈತರೊಂದಿಗೆ, ಹಾಗೆ ಅಲ್ಲಿನ ಸುದ್ದಿಗಳನ್ನು ಕೂಡ ಮಾಡ್ತಾ ಇದ್ರು. ಅವರು ನನ್ನ ಜೊತೆಲಿದ್ದಾರೆ. ವೀರೇಶ್, ಈಗಾಗಲೇ ನಾವು ನೋಡ್ಬೋದು, ಬಿಡದಿ ವಿಚಾರ ಅಂತ ಬಂದಾಗ ರಾಜ್ಯ ಸರ್ಕಾರ ಮತ್ತು ವಿಪಕ್ಷಗಳು ಎರಡು ಫೈಟ್ ನೇರವಾಗಿತ್ತು. ಆದ್ರೆ ಈಗ ಅದು ವೈಯಕ್ತಿಕ ಕೆಸರಚ್ಚಟಕ್ಕೂ ಕೂಡ ಕಾರಣ ಆಗಿದೆ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ ಬಿಡದಿ ಗ್ರಾಮದ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಸೊ ಈ ಪ್ರತಿಭಟನೆ ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಆಗ್ಬೋದು? ಎಸ್ ನಿಕೇಶ್, ಯಾಕಂದ್ರೆ ಬಿಡದಿ ವಿಚಾರವಾಗಿ ಸುಮಾರು 1.5 ವರ್ಷದಿಂದ ಅಲ್ಲಿನ ರೈತರು ಹೋರಾಟ ಸಹ ಮಾಡ್ತಿದ್ರೆ. ಯಾಕಂದ್ರೆ 70% ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ರೆ, 30% ರೈತರು ನಾವು ಭೂಮಿ ಕೊಡ್ತು ಅಂತ ಹೇಳ್ತಾರೆ. ಈ 30% ರೈತರು ಸುಮಾರು ಒಂದು 50 ಎಕರೆ 30 ಎಕರೆ ಅವ್ರದ್ದು ಅಲ್ಲಿ ಭೂಮಿ ಇದೆ. ಆದರೆ 70% ರೈತರು 2-3 ಎಕರೆ ಇದೆ. ಹೀಗಾಗಿ ಅಲ್ಲಿ 3-4 ಅಣ್ಣ ತಮ್ಮರು ಇರ್ತಾರೆ. ಡಿವೈಡ್ ಆಯ್ತಂದ್ರೆ ಕಡಿಮೆ ಅಮೌಂಟ್ ಬರುತ್ತೆ. ಸಿಟಿಯಲ್ಲಿ ಬದುಕು ಕಟ್ಟಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಗಾರ್ಮೆಂಟ್ಸ್ ಹೋಗೋ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆ ಒಂದು ದೃಷ್ಟಿಯಿಂದ ಭೂಮಿ ಕೊಡಲ್ಲ ಅಂತ ಒಂದು ಕಡೆ ಹೋರಾಟ ಸಹ ಮಾಡ್ತಿದ್ರೆ. ಬಟ್ ಇದೀಗ ರಾಜಕೀಯ ಕೆಸರಾಟಕ್ಕೆ ಈಗ ಈ ಒಂದು ವಿಚಾರವಾಗಿ ಈಗ ಸದ್ದು ಮಾಡ್ತಿದೆ. ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು. ಇವೆರಡರ ಮಧ್ಯೆ ಯಾಕಂದ್ರೆ ಪರ ರೈತರು ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಭೂಮಿ ಇದೆ ಅಂತ ಒಂದ್ ಕಡೆ ಹೇಳ್ತಿದ್ರೆ, ಅಲ್ಲಿನ ಹೋರಾಟ ಸರ್ಕಾರದ ವಿರುದ್ಧ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭೂಮಿ ಇದೆ, ಮತ್ತೊಂದ್ ಕಡೆ ಅವ್ರ ಬೆಂಬಲಿಗರ ಭೂಮಿ ಇದೆ, ಅವರಿಗೆಲ್ಲ ಅನುಕೂಲ ಆಗುತ್ತೆ ಎಂಬುದು ಅವರು ಸಹ ಒಂದ್ ಕಡೆ ಆರೋಪ ಸಹ ಮಾಡ್ತಾರೆ. ಇಲ್ಲಿ ರೈತರು ವರ್ಸಸ್ ರೈತರು, ಕೆಲವರು ಭೂಮಿ ಕೊಡ್ತಂತ ಹೇಳ್ತಾರೆ, ಕೆಲವರು ಭೂಮಿ ಕೊಡಲ್ಲ ಅಂತ ಹೇಳ್ತಿದ್ರೆ. ಹೀಗಾಗಿ 70% ರೈತರು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ, ನಮ್ಮ ಶವದ ಮೇಲೆ ಒಂದ್ ಕಡೆ ಸರ್ವೆ ಮಾಡ್ಬೇಕೆಂಬುದು ಒಂದ್ ಕಡೆ ಅಲ್ಲಿ ರೈತರು ಒಂದ್ ಕಡೆ ಆಕ್ರೋಶ ಹೊರಗ್ತಿದ್ರೆ. ಒಂದ್ ಕಡೆ ಪೊರಿಕೆ ತಾಂಡುವ ಸರ್ವೆ ಅಧಿಕಾರಿಗಳನ್ನ ಓಡಿಸಿದಾಯ್ತು, ಒಣಕೆ ತಗೊಂಡು ಒಂದ್ ಕಡೆ ಹೋರಾಟ ಸಹ ಮಾಡ್ತಿದ್ರೆ. ಸುಮಾರು ದಿನಗಳಿಂದ ಹೋರಾಟ ನಡೆಸ್ತಿದ್ರೆ. ಆದ್ರೆ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ಸಮಿತಿ ರಚನೆ ಮಾಡ್ತಾ ಸ್ಪಷ್ಟಪಡಿಸಿದ್ರು. ಬಟ್ ಆ ಒಂದು ನಾಟಕವಾಗ್ತಿದ್ರೆ ಇಲ್ಲಿನ ಸರ್ಕಾರ, ಸಿಎಂ ಅವರು, ಇದು ಎಲ್ಲ ಕಣ್ಣರಿಸುವ ತಂತ್ರ ಎಂಬುದು ಒಂದ್ ಕಡೆ ಅಲ್ಲಿ ರೈತರು ಕಿಡಿಕಾಡ್ತಿದ್ರೆ. ಬಟ್ ಬಿಜೆಪಿ ಅವರು ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಸಹ ಮಾಡ್ತಿದ್ರೆ. ಇದು ಎಲ್ಲಿಗೆ ಹೋಗುತ್ತೆ ಎಂಬುದು ಇನ್ನೂ ಕಾದು